ಇಲ್ಲಿ ನೋಡಿ ಸಾಮೆದು ಪೊಂಗಲ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸಾಮೆಯಲ್ಲಿ ಮಾಡಿದರೆ. ಯಾವುದೇ ಮಿಲ್ಲೆಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಒಂದೊಂದು ಸರಿ ಒಂದೊಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ ನೋಡಿ. ಅರ್ಧ ಲೋಟ ಹಾಕ್ಕೋತಾ ಇದ್ದೀನಿ, ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದು ಆದ್ದರಿಂದ. ಅದೇ ಲೋಟದಲ್ಲಿ ಅರ್ಧ ಲೋಟ ಹೆಸರುಬೇಳೆ ಕೂಡ ಹಾಕ್ಕೊಂಡು ಈ ಥರ ಸಣ್ಣ ಜರಡಿ ಇರುತ್ತೆ ನೋಡಿ, ಆ ಥರದ್ರಲ್ಲಿ ತೊಳ್ಕೊಬೇಕು. ನಾವು ಬಟ್ಲಲ್ಲೇ ತೊಳೆದ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಅರ್ಧಕ್ಕರ್ಧ ಬಿದ್ದೋಗ್ಬಿಡುತ್ತೆ. ಈ ಥರ ಎರಡೂ ಹಾಕ್ಬಿಟ್ಟು ಒಂದು ಮಿನಿಮಮ್ 4 ಅವರ್ ನೆನೆಸ್ಬೇಕು. ನೆನೆಸ್ಬಿಟ್ಟು ನೆಂದಾದ್ಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು ಈ ಥರ ಕುದಿಯೋವಾಗ ಮುಚ್ಚಬೇಕು ನೋಡಿ. ಮೊದಲೇ ಮುಚ್ಚಿಬಿಟ್ರೆ ಸಣ್ಣ ಇರುತ್ತಲ್ಲ, ಕೆಳಗೆ ಕೂತ್ಕೊಂಡ್ಬಿಟ್ಟು ಸೀದೋಗ್ಬಿಡುತ್ತೆ. ನಾವು ಈ ಥರ ಕಲಸಿ ಮೇಲೆ ಬರುತ್ತಲ್ವ, ಆವಾಗ ಕುಕ್ಕರ್ ಮುಚ್ಕೋಬೇಕು. ಇವಾಗ ನೋಡಿ ಹೆಂಗೆ ಬೆಂದಿದ್ದೆ, 2 ವಿಸಿಲ್ ಸಾಕು ನೋಡಿ, ನೆಂದಿರುತ್ತಲ್ಲ. ಇವಾಗ 5 ಲೋಟ ನೀರು ಹಾಕಿ ಕುದಿಸಿದ್ದೀನಿ ನಾನು. ಮತ್ತು 1 ಲೋಟ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದರೆ ಕ್ರೀಮ್ ಥರ ಆಗುತ್ತೆ ಬೇಯಿಸಿದ್ರೆ. ನಾವು ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಚೆನ್ನಾಗಿ ಸ್ಟವ್ ಅಂಟಿಸ್ಬಿಟ್ಟು ಕ್ರೀಮ್ ಥರ ಆಗುತ್ತೆ. ಹೆಸರುಬೇಳೆ ಇದೆಲ್ಲ ಮೆತ್ತಗಾಗಿರುತ್ತಲ್ವ. ಉಪ್ಪು ಕೂಡ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಕಾಯಿ ತುರಿ 1 ಹಿಡಿ ಫ್ರೆಶ್ದು, ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಇದನ್ನ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡೂ ಹಾಕ್ತಾಯಿದ್ದೀನಿ ನಾನು. ಬರೀ ತುಪ್ಪ ಬೇಕಾದ್ರೂ ಹಾಕ್ಕೋಬೋದು. ನಾನು ಸಾಸಿವೆ ಹಾಕ್ಕೋತೀನಿ, ಕೆಲವರು ಹಾಕ್ಕೊಳ್ಳಲ್ಲ, ಅದು ನಿಮ್ಮ ಇಷ್ಟ. ಜೀರಿಗೆ ಸ್ವಲ್ಪ, 1 ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಳು ಮೆಣಸು ಒಂದು 10-12, ಕರಿಬೇವು ಇಷ್ಟ ಹಾಕ್ತಾಯಿದ್ದೀನಿ. ಗೋಡಂಬಿ ಇಷ್ಟ ಆದರೆ ಹಾಕ್ಕೊಳ್ಳಿ. ಒಂದು ಖಾರವಾಗಿರ್ಬಿಲ್ಲಿ ಅಂತ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋತಾಯಿದ್ದೀನಿ ನಾನು. ಇವಾಗ ಒಗ್ಗರಣೆ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು, ನಂಗೆ ಗೋಡಂಬಿ ಪೊಂಗಲ್ಗೆ ಅಷ್ಟೊಂದು ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೀವು ಹಾಕ್ಕೊಳ್ಳಿ, ಇಷ್ಟ ಇರೋರು, ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಹೆಂಗೆ ಕ್ರೀಮ್ ಥರ ಆಗಿದೆ. ಬಿಸಿ ಹಾಕ್ಕೊಂಡೋಗಿ ಚಟ್ನಿ ಜೊತೆ ಇಲ್ಲ ಮೊಸರು ಬಜ್ಜಿ ಜೊತೆ ತಿನ್ನಿ, ಸಖತ್ತಾಗಿರುತ್ತೆ. ಗೊಜ್ಜು ಜೊತೆನೂ ಚೆನ್ನಾಗಿರುತ್ತೆ. ಗೊಜ್ಜು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ನಾನು ಮೊಸರು ಬಜ್ಜಿ ಮಾಡಿರೋದು, ನಾನೇನು ಅದೆಲ್ಲ ತೋರಿಸಿಲ್ಲ. ಬಿಸಿ ಆಗ್ತಾ ಇದ್ದಂಗೆ ಹಾಕ್ಕೊಂಡೋಗಿ ತಿಂದ್ಬಿಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಯಾವಾಗ ತಿನ್ನೋಣ ಅನಿಸ್ತಾ ಇರುತ್ತೆ. ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.